ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಎಂತೆಂಥ ಘಟಾನುಘಟಿ ವಿದ್ವಾಂಸರ ಜೊತೆ ಸರ್ಕ ಮಾಡಿ ಗೆದ್ದಿದ್ದೀನಿ. ಆದ್ರೆ ಒಂದು ಮಹಾನ್ ಸತ್ಯನ ನಿನ್ನ ಹಾಗೆ ಸರಳವಾಗಿ ಬಿಡಿಸಿ ಹೇಳಿ ನನ್ನನ್ನು ಸೋಲಿಸಿದವರು ಯಾರೂ ಇರಲಿಲ್ಲ. ನಿಮ್ಮ ಮಾತು ಹತ್ತಿಯಷ್ಟು ಹಗುರ, ನಿಮ್ಮ ಜ್ಞಾನ ಕತ್ತಿಯಷ್ಟು ಹರಿತ. ಹೆಮ್ಮೆಯಿಂದಲೇ ಹೇಳ್ತಾ ಇದ್ದೀನಿ, ನಾನು ಸೋತೆ. ಗುರುಗಳೇ, ಯಾಕೆ ಹಾಗೆ ನೋಡ್ತಿದ್ದೀರಾ? ನಿನ್ನನ್ನು ನೋಡ್ತಾ ಇದ್ರೆ ಹಳೇದೆಲ್ಲ ನೆನಪಿಗೆ ಬರ್ತಾ ಇದೆ. ಯಾವ ನೆನಪು ಗುರುಗಳೇ? ನೀನು ಬಾಲ್ಯದಲ್ಲಿ ಮಠಕ್ಕೆ ಸವಾಲು ಹಾಕಿದ ಚಾರ್ವಾಕರನ್ನ ಸೋಲಿಸಿದೆ. ಈಗ ಮಹಾಪಂಡಿತ ಪ್ರಚಂಡರನ್ನ ವಾದದಲ್ಲಿ ಮಣಿಸಿದೆ. ನಿನ್ನಿಂದ ಮಠದ ಕೀರ್ತಿ ಎಲ್ಲ ಕಡೆ ಹೆಚ್ಚುತ್ತಾ ಇದೆ. ನಿನ್ನನ್ನ ಶಿಷ್ಯನನ್ನಾಗಿ ಪಡೆದ ನಾವೇ ಧನ್ಯರು. ತುಂಬಾ ದೊಡ್ಡ ಮಾತು ಗುರುಗಳೇ. ನಿಮ್ಮ ಶಿಷ್ಯನಾಗಿರೋದು ನನ್ನ 7 ಜನ್ಮಗಳ ಪುಣ್ಯ. ಸರಿ ಗುರುಗಳೇ, ನೀವು ಹೇಳಿದ ಕೆಲಸವನ್ನ ಶ್ರದ್ಧೆಯಿಂದ ನಿರ್ವಹಿಸ್ತೀನಿ. ಅಲ್ಲಿ ಏನಾಗಿದೆ, ಯಾರಿಂದಾಗಿದೆ, ಕೂಲಂಕುಷವಾಗಿ ಪರಿಶೀಲಿಸಿ ನಿಮಗೆ ಬಂದು ತಿಳಿಸ್ತೀನಿ. ಈಗಲೇ ಮುಹೂರ್ತ ಚೆನ್ನಾಗಿದೆ, ನಾನು ಹೋಗ್ಬರ್ತೀನಿ. ಶ್ರೀಹರಿ. ನೀವೇನೋ ಗೊಂದಲದಲ್ಲಿದ್ದೀರಾ ಅಂತ ಕಾಣುತ್ತೆ. ಮನಸ್ಸನ್ನ ತಿಳಿ ನೀರಿನ ಹಾಗೆ ಪ್ರಶಾಂತವಾಗಿಟ್ಕೊಳ್ಳಿ ಗೋವಿಂದಾಚಾರ್ಯರೇ. ಇಲ್ಲದೆ ಹೋದರೆ ಗೊಂದಲದಲ್ಲೇ ಕಳೆದು ಹೋಗ್ತೀರಾ. ಆಯಿತು ಗುರುಗಳೇ. ನಿಮಗೂ ವಯಸ್ಸಾಗ್ತಾ ಬಂತು. ನಿವೃತ್ತಿ ಪಡೆಯೋ ಆಲೋಚನೆ ಏನಾದರೂ ಮಾಡಿದ್ದೀರಾ? ಹಾಗೇನಾದರೂ ಇದ್ರೆ ಧೈರ್ಯವಾಗಿ ಹೇಳಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಗುರುಗಳೇ. ಇದು ಮೂಲ ರಾಮ ನೆಲೆಸಿರುವಂಥ ಜಾಗ. ಇಲ್ಲೇ ಜೀವನವಿಡೀ ಸೇವೆ ಮಾಡಿಕೊಂಡು ಜೀವನವನ್ನು ಪಾವನ ಮಾಡ್ಕೋಬೇಕು ಅಂತ ಇದ್ದೀನಿ. ಗೋವಿಂದಾಚಾರ್ಯರೇ, ಶ್ರೀಮಠದಲ್ಲಿ ನಾವು ತಗೊಳ್ಳೋ ಎಲ್ಲ ನಿರ್ಧಾರಗಳು ಆ ಶ್ರೀಹರಿಯ ಇಚ್ಛೆಯಂತೆ ನಡೀತಾ ಇರುತ್ತೆ. ನೀವು ಹಿರಿಯರಿದ್ದೀರಿ. ಮಠದಲ್ಲಿ ಇರೋ ಅನೇಕ ಕಿರಿಯರು ನಿಮ್ಮನ್ನೇ ಅನುಸರಿಸ್ತಾ ಇರ್ತಾರೆ. ಹಿರಿಯರಾಗಿ ನೀವೇ ಈ ರೀತಿ ಕದ್ದು ಕೇಳಿಸ್ಕೊಳ್ಳೋದು ಎಷ್ಟು ಸರಿ? ಹಾಗೆಲ್ಲ ಏನೂ ಇಲ್ಲ ಗುರುಗಳೇ. ಹೇಳಿದ್ನಲ್ಲ, ತಮ್ಮ ಆಶೀರ್ವಾದ ಪಡೆಯೋಕೆ ಅಂತ ಬಂದೆ. ನಿಮ್ಮ ಮನಸ್ಸಿನ ದುಗುಡ ನನಗೆ ಅರ್ಥ ಆಗುತ್ತೆ. ಕಿರಿಯರು ತಪ್ಪು ಮಾಡೋದು ಸಹಜ, ಆದರೆ ಅದು ಹಿರಿಯರಿಂದ ಆಗಬಾರ್ದು. ಆಯಿತು ಗುರುಗಳೇ. ಮಠಕ್ಕೆ ಬರ್ತಿರೋ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವ್ರು ಬಂದಾಗ ಅವರನ್ನ ಪ್ರೀತಿಯಿಂದ ಮಾತಾಡಿಸಿ. ಅವರಿಗೆ ಮಠದಲ್ಲಿ ಎಲ್ಲ ವ್ಯವಸ್ಥೆಗಳು ಆಗಬೇಕು. ಯಾರ ಮನಸ್ಸಿಗೂ ಘಾಸಿ ಆಗದಿರೋ ಹಾಗೆ ನೋಡ್ಕೋಬೇಕು. ಅದೆಲ್ಲ ನಿರಂತರವಾಗಿ ನಡೀತಾ ಇದೆ ಗುರುಗಳೇ. ಏನೂ ಅಪಚಾರವಾಗದ ಹಾಗೆ ಎಚ್ಚರಿಕೆಯಿಂದ ನೋಡ್ಕೋತಾ ಇದ್ದೀವಿ. ನಾವು ಅದನ್ನೇ ಮತ್ತೊಮ್ಮೆ ಎಚ್ಚರಿಸಿದ್ದು. ಶ್ರೀಹರಿ. ನಾವು ಹೊರಗಣ್ಣಿನಿಂದ ನೋಡಲಾಗದ್ದನ್ನ ಇವರು ಒಳಗಣ್ಣಿನಿಂದ ನೋಡಿ ಗ್ರಹಿಸ್ತಾರೆ ಅಂತ ಗೊತ್ತಿತ್ತು. ಆದರೆ ಇವರಿಗೆ ಬೆನ್ನಲ್ಲೂ ಕಣ್ಣಿದೆ ಅಂತ ಗೊತ್ತಿರಲಿಲ್ಲ. ನಾವು ಎಚ್ಚರ ತಪ್ಪಿದ್ರೆ ಕಷ್ಟ. ಮಾತರ್ಮೇ ಮಾತರಿಶ್ವನ್ ಪಿತರತಲ ಗುರು ಭ್ರಾತರಿಷ್ಟಾಪ್ತ ಬಂಧು ಸ್ವಾಮಿನ್ ಸರ್ವಾತ್ಮರಾತ್ಮನ್ ಜರ ಜರಯಿತ ಜನ್ಮ ಮೃತ್ಯುಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಜಪವನ್ ನುಜಿತಾಂ ನಿನಿನಿತ್ತಾಂ ನಿರ್ವಾಚಾಂ ನಿಶ್ಚಲಾಂ ಸದ್ಗುಣಗಣ ಭ್ರತೀಂ ಶಾಶ್ವತೀಂ ವಾಸುದೇವ.
ನೀನು ಏನೇ ಹೇಳು ವೆಂಕಟನಾಥ, ನಿನ್ನ ಬಾಯಲ್ಲಿ ಶ್ಲೋಕ ಕೇಳೋದೇ ಒಂದು ಆನಂದ. ಕಿವಿಗೆ ಇಂಪು, ಮನಸ್ಸಿಗೆ ತಂಪು. ವೆಂಕಟನಾಥ, ಈ ಮಠದಲ್ಲಿ ನಾನು ನಿಮ್ಮ ತಾತ ಕನಕಾಚಲರ ವೀಣಾವಾದವನ್ನು ಕೇಳಿದ್ದೆ. ಏನು ಅದ್ಭುತ! ನಿಮ್ಮ ತಂದೆ ತಿಮ್ಮಣ್ಣ ಭಟ್ರ ವೀಣಾವಾದವನ್ನೂ ಕೇಳಿದ್ದೆ. ಈಗ ನಿನ್ನ ವೀಣಾವಾದವನ್ನು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ಇರಲಿ, ಇಲ್ಲೇ ಇರ್ತೀಯ ಅಲ್ವಾ, ಮುಂದೆ ಕೇಳಿದ್ರೆ ಆಯಿತು. ವೆಂಕಟನಾಥ, ಗುರುಗಳ ಬಳಿ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಏನು ಮುಹೂರ್ತ? ನೀನು ಏನಾದರೂ ನಿಮ್ಮ ತಂದೆಯ ಹಾಗೆ ಬೇರೆ ಎಲ್ಲಾದರೂ ವೀಣಾವಾದ ನಡೆಸ್ತಾ ಇದೆಯೋ ಹೇಗೆ? ಹಾಗೇನಾದರೂ ಇದ್ದರೆ ಹೇಳು, ನಾನು ಬಂದು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಚಪ್ಪಾಳೆ ತಟ್ಕೊಂಡು ಕೇಳ್ತೇನೆ. ಕ್ಷಮಿಸಿ, ಮರ್ತಿದ್ದೆ. ಏನೇ ತಿಟ್ಕೋತಾ ಇದ್ದಾನೆ, ಕಾಣಿಸ್ತಾನೆ ಇಲ್ವೇ? ವೆಂಕಟನಾಥ, ನೀನಾಗಲೇ ಹೇಳ್ತಿದ್ದ ಶ್ಲೋಕದ ಭಾವಾರ್ಥ ತಿಳಿಯಿತು, ಆದರೆ ಒಳಾರ್ಥ ತಿಳಿದಿಲ್ಲ. ಹಾಸ್ಯ ಮಾಡಬೇಡಿ ಆಚಾರ್ಯರೇ, ನಿಮಗೆ ಅರ್ಥ ಆಗದೆ ಇರೋ ಶ್ಲೋಕವೇ. ಎಲ್ಲ ವಿಷಯಗಳು ತಂತಾನೇ ಅರ್ಥ ಆಗಬೇಕು ಅಂತ ಏನಿಲ್ಲ. ಕೆಲವೊಂದನ್ನು ಅರ್ಥ ಮಾಡಿಸಿದ್ರೆ ಅರ್ಥ ಮಾಡ್ಕೋತೀನಿ. ಎಲ್ಲಿಗೋ ಆತ್ರವಾಗಿ ಹೋಗ್ತಾ ಇದೆಯಾ, ಎಲ್ಲಿಗೆ ಹೋಗ್ತಿದೆಯಾ ಅಂತ ಕೇಳೋದು ತಪ್ಪಾಗತ್ತೆ. ಆದರೂ ಕಾಡಿನ ದಾರಿ, ಪ್ರಾಣಿಗಳ ಕಾಟ ಇರುತ್ತೆ. ಒಂಟಿ ಪ್ರಯಾಣ ಒಳ್ಳೆಯದಲ್ಲ. ಈ ಮಠದ ಮುಖ್ಯ ಉಸ್ತುವಾರಿಯಾಗಿ ನಿನ್ನ ಯೋಗಕ್ಷೇಮಕ್ಕೋಸ್ಕರ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಲೇಬೇಕಾಗತ್ತೆ. ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಆಚಾರ್ಯರೇ. ಏನ ಮುಖ್ಯವಾದ ಕೆಲಸ ಅಂತ ತಿಳ್ಕೋಬೋದಾ? ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ, ನೀನು ಹೋಗ್ತಿರೋದು ಆನೆಗುಂದಿಗೋ, ಮಧುರೆಗೋ, ವಿಜಯನಗರಕ್ಕೋ, ಯಾರನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದೆಯಾ ಅಂತ ಎಲ್ಲ ಹೇಳಿದ್ರೆ, ನೀನು ಹೋಗೋ ದಾರಿಯಲ್ಲಿ ನಮ್ಮವರಿರ್ತಾರೆ. ಅವರಿಗೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರೋಕೆ ಹೇಳ್ತೀನಿ, ನಿನ್ನ ಸುರಕ್ಷತೆಗೋಸ್ಕರ. ಆಚಾರ್ಯರೇ, ತಾವು ಶ್ಲೋಕದ ಒಳಾರ್ಥ ಕೇಳಿದ್ರಿ ಅಲ್ವಾ? ಹೌದು. ಹೊರಗೆ ಹೋಗಿ ಬಂದು ಹೇಳ್ತೀನಿ. ಶ್ರೀಹರಿ. ವೆ-